ನೇರವಾಗಿ ತಾನೇ ಪ್ರೀತಿಯನ್ನು ಹೇಳಿಕೊಂಡರೆ ಆತನ ಮುಂದೆ ಸಣ್ಣವಳಾಗಿ ಬಿಡುತ್ತೀನಿ ಎಂಬ ಭಾವನೆ ಆಕೆಯಲ್ಲಿತ್ತು. ಆಕೆ ಯಾರ ಮುಂದೆಯೂ ಸೋಲಲು ಸಿದ್ಧಳಿರಲಿಲ್ಲ. ನನಗೇನು ಕಡಿಮೆಯಾಗಿದೆ, ಸಮಯ ಬಂದಾಗ ಆತನೇ ಬಂದು ತನ್ನನ್ನು ಪ್ರೀತಿಸ್ತೀನಿ ಎಂದು ಹೇಳಲಿ ಎಂದು ಬಯಸುತ್ತಿದ್ದಳು. ಆದರೆ ಅಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು. ಅಂಜಲಿ ಆತನ ಹೃದಯದಲ್ಲಿ ಮನೆ ಮಾಡಿದಳು. ಸರಿಯಾದ ಸಮಯ ನೋಡಿ ತನ್ನ ಪ್ರೀತಿಯನ್ನು ಅಂಜಲಿಗೆ ತಿಳಿಸಬೇಕು ಎಂದುಕೊಂಡಿದ್ದ. ಐಸ್ ಕ್ರೀಮ್ ತಿನ್ನತೊಡಗಿದ್ದ ಆದಿತ್ಯ ಅಂಜಲಿ ಬಳಿ, ಅಂಜಲಿ, ನಾಳೆ ನಿನ್ನ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತನಾಡಬೇಕಿತ್ತು, ಎಲ್ಲಾದರೂ ಹೊರಗಡೆ ಹೋಗೋಣವಾ ಎಂದು ಕೇಳಿದನು. ಅದೇನು ವಿಷಯ, ಈಗಲೇ ಹೇಳಿ ಎಂದಳು. ಈಗಲೇ ಹೇಳಿದರೆ ಸಸ್ಪೆನ್ಸ್ ಇರಲ್ಲ ಎಂದನು. ಆಗಲಿ ಎಂದು ಒಪ್ಪಿಕೊಂಡಳು ಅಂಜಲಿ. ಇತ್ತೀಚೆಗೆ ಆದಿತ್ಯನ ಜೊತೆ ಸಮಯ ಕಳೆಯಲು ಅಂಜಲಿಯೂ ಇಷ್ಟಪಡುತ್ತಿದ್ದಳು. ಆದಿತ್ಯ ಖಂಡಿತ ತನ್ನ ಪ್ರೀತಿಯನ್ನು ಅಂಜಲಿ ಒಪ್ಪಿಕೊಳ್ಳುತ್ತಾಳೆ ಎಂದೇ ನಂಬಿದ್ದ.